ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಬೆಳಗಾವಿ ಜಿಲ್ಲೆಗೆ 18 ಕ್ಷೇತ್ರಗಳ ಪೈಕಿ ರಾಜಕೀಯವಾಗಿ ಒಂದಲ್ಲ ಒಂದು ರೀತಿಯಿಂದ ಸದ್ದು ಮಾಡ್ತಾ ಇರತಕ್ಕಂಥ ಕ್ಷೇತ್ರ ಯಾವುದಾದ್ರೂ ಇದ್ದರೆ ಅದು ರಾಯಭಾಗದ ಕುರ್ಚಿ ಕ್ಷೇತ್ರ ಅಂತಲೇ ಹೇಳಬೇಕು. ಸ್ನೇಹಿತರೆ, ರಾಜಕೀಯವಾಗಿ ಚರ್ಚೆ ಅಂತ ನಡೆದಾಗ XMLA SP ಘಾಟ್ಗೆ ಇರ್ಬೋದು, ಅದರ ನಂತರ ಬಂದಂಥ P ರಾಜು ಇರ್ಬೋದು, ಆಮೇಲೆ ಅವ್ರಿಗೆ ಎದುರಾಗಿ ಇದ್ದಂಥ ಈಗಿನ ಹಾಲಿ MLA ಮಹೇಂದ್ರ ತಮ್ಮಣ್ಣವರು ಇರ್ಬೋದು. ಇವ್ರದ್ದೆಲ್ಲರ ಇತಿಹಾಸ ಕುರ್ಚಿ ಕ್ಷೇತ್ರದಲ್ಲಿ ಏನೇನಾಯ್ತು, ಹೆಂಗಾಯ್ತು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಬಿಚ್ಚುಕೋತ ಹೋಗುವಂಥದ್ದು ಸ್ನೇಹಿತರೆ, ಅಂದರೆ ಅನಾವರಣ ಆಗ್ತಾ ಹೋಗುವಂಥದ್ದು ಸ್ನೇಹಿತರೆ. ಸೊ ಆ ಹಿನ್ನೆಲೆಯಲ್ಲಿ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಒಂದೇ ಪಕ್ಷದವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಮತ್ತು ಮಹೇಂದ್ರ ತಮ್ಮಣ್ಣವ್ರ ಮಧ್ಯೆ 2024ರಲ್ಲಿ ನಡೆದಂಥ ಲೋಕಸಭಾ ಚುನಾವಣೆ ವಿಷಯದಾಗ ಭಾಳ ಕೋಲ್ಡ್ ವಾರ ಜೋರಾಗಿ ನಡೆದಿರುವಂಥದ್ದು ಸ್ನೇಹಿತರೆ. ಒಬ್ರಿಗೊಬ್ಬರು ಆರೋಪ ಮಾಡೋದು ಜೋರಾಗಿತ್ತು. ಆ ಜೋರ ಆರೋಪಕ್ಕೆ ಎದುರೇಟಾಗಿ ಮಹೇಂದ್ರ ತಮ್ಮಣ್ಣವರು ಕೂಡ ಚಿಕ್ಕೋಡಿ ಒಳಗೆ ಒಂದು ಪ್ರೆಸ್ ಮೀಟ್ ಮಾಡಿದ್ರು. ಪ್ರೆಸ್ ಮೀಟ್ ಮಾಡಿ ನೀವು ದಲಿತರು ಯೂಸ್ ಆ್ಯಂಡ್ ಥ್ರೋ ಮಾಡ್ತೀರಿ, ನೀವು ಅವ್ರಿಗೆ ಯಾರಿಗೂ ನ್ಯಾಯ ಕೊಡ್ಸೋಕ್ಕೆ ಪ್ರಯತ್ನ ಮಾಡಿಲ್ಲ, ಸೊ ಹೆಸರಿಗೆ ಮಾತ್ರ ನೀವು ದಲಿತರನ್ನು ತೋರಿಸ್ತೀರಿ ಅಂತೇಳಿ ಮಹೇಂದ್ರ ತಮ್ಮಣ್ಣವರು ಕೂಡ ಸತೀಶ್ ಜಾರಕಿಹೊಳಿ ವಿರುದ್ಧ ಆರೋಪ ಮಾಡಿರುವಂಥದ್ದು ಸ್ನೇಹಿತರೆ. ಆಮೇಲೆ ಕುರ್ಚಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ MP ಅಂದ್ಕೊಂಡಷ್ಟು ಲೀಡ ಕೊಡಲಿಲ್ಲ ಅಂತೇಳಿ ಸತೀಶ್ ಜಾರಕಿಹೊಳಿ ಅವರು ಆರೋಪ ಮಾಡಿದಾಗ ಇವರು ಹೇಳಿದರು, ಹಿಂದಕ್ಕೆ ನೀವು ಕೂಡ ಯಮಕನಮಡಿಯಿಂದ ಆರಿಸಿ ಬಂದಿರಿ ಸಾಹೇಬ್ರೆ, ಅಲ್ಲಿ ನೀವು ವಿಧಾನಸಭಾ ಚುನಾವಣೆಗೆ MLA ಆಗಿ ಎಷ್ಟು ಅಂತರದಿಂದ ಗೆದ್ದಿದ್ರಿ, ಆ ಅಂತರ ಲೋಕಸಭಾ ಚುನಾವಣೆ ಒಳಗೆ ಯಾಕೆ ಬರಲಿಲ್ಲ ಅಂಥೇಳಿ ಮಹೇಂದ್ರ ತಮ್ಮಣ್ಣವರು ಕೂಡ ಸತೀಶ್ ಜಾರಕಿಹೊಳಿ ಅವ್ರನ್ನ ಲೆಫ್ಟ್ ರೈಟ್ ತೆಗೆದುಕೊಂಡಿದ್ರು ಪತ್ರಿಕಾಗೋಷ್ಠಿ ಒಳಗೆ ಅಂತ ಹೇಳುವಂಥದ್ದು. ಆವಾಗ ಬೆಳೆದಂಥ ಈ ಕೋಲ್ಡ್ ವಾರ ಇನ್ನೂ ಆರಿಲ್ಲ ಅಂತ ಹೇಳುವಂಥದ್ದು ಸ್ನೇಹಿತರೆ. ಇದರ ಮುಂದುವರಿದ ಭಾಗವಾಗಿ ಇದೇ ಮಹೇಂದ್ರ ತಮ್ಮಣ್ಣವರ ಗುರುಗಳಾದಂಥ ಲಕ್ಷ್ಮಣ್ ಸವದಿ ಅವರಿಗೆ ಮತ್ತು ಜಾರಕಿಹೊಳಿ ಮಧ್ಯೆ ಈಗ ಬಹುದೊಡ್ಡ ಕಂದಕ ನಿರ್ಮಾಣವಾಗಿರುವಂಥದ್ದು. ಈಗಂತೂ ಅವರು ಮಿನಿಸ್ಟರ್ ಆಗ್ಯಾರು. ಮಿನಿಸ್ಟರ್ ಆಗಿ ಯಾವ ಖಾತೆ ತೊಗೋತಾರೋ, ಯಾವ ಖಾತೆಯಿಂದ ಏನೇನು ಆಕೈತೆ ಅನ್ನೋದನ್ನ ಮುಂದಿನ ದಿನಮಾನಗಳಲ್ಲಿ ನೀವು ನೋಡ್ತೀವಿ, ನಾವು ನೋಡ್ತೀವಿ. ಸೊ ಆವಾಗ ಜಿಲ್ಲೆಗೆ ಹತ್ತಿದಂಥ ರಾಜಕೀಯ ಈ ದಾವಾಗ್ನಿ ಇನ್ನೂ ಆರಿಲ್ಲ. ಇನ್ನು ವಿಷಯದ ಬಗ್ಗೆ ಹೇಳಲಿಕ್ಕೆ ಹೊರಟ್ರೆ ನಾನಾ ವಿಷಯಗಳೆಲ್ಲ ಸೇಕರಣೆ ಆಗಿರುವಂಥದ್ದು ಸ್ನೇಹಿತರೆ. ಯಾವುದೇ ಒಂದು ವಿಷಯದ ಬಗ್ಗೆ, ರಾಜಕಾರಣದ ಬಗ್ಗೆ, ರಾಜಕೀಯವಾಗಿ ಹಿಂದೆ ಮುಂದೆ ಸ್ಟೋರಿಗಳು ಭಾಳ ಇರ್ತಾವೆ. ಆ ಸ್ಟೋರಿಗಳು ಇಂಟ್ರೆಸ್ಟಿಂಗೂ ಇರ್ತಾವೆ. ಆ ಇಂಟ್ರೆಸ್ಟಿಂಗ್ ಸ್ಟೋರಿಗಳು ಹೇಳಕ್ಕೆ ಹೊಂಟ್ರೆ ಭಾಳ ಸಾಕಷ್ಟು ಅವಧಿ ಇತ್ತು ನಮಗೆ. ಒಂದೇ ಎಪಿಸೋಡ್ನಾಗ ಹೇಳೋಕ್ಕಾಗೋದಿಲ್ಲ, ಅದನ್ನು ಮುಂದಿಂದ ಹೇಳ್ಕೊತಾ ಹೋಗ್ತೀನಿ ಸ್ನೇಹಿತರೆ. ಈಗ ನಾನೀಗ ಹೇಳಲಿಕ್ಕೆ ಹೊರಟಿರುವಂಥ ವಿಷಯ ಏನಪ್ಪ ಅಂದ್ರೆ, ಈ ಸ್ಟಾರ್ ವಾರ್ಗೆ, ರಾಜಕೀಯ ಸ್ಟಾರ್ ವಾರ್ಗೆ ಲಿಂಕ್ ಆಗಿರ್ತಕ್ಕಂಥ ಕುರ್ಚಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಳ್ಳಿಗಳಿಗೆ, ಪಟ್ಟಣಗಳಿಗೆ ಅಲ್ಲೆಲ್ಲ ಬಡವರಿದ್ದಂಥವ್ರನ್ನ ಹುಡುಕಾಡಿ ಅವರಿಗೆ ಸಹಾಯ ಮಾಡುವಂಥ ಮನೋಭಾವದೊಂದಿಗೆ ಹಳ್ಳಿಗೆ ಬಿರುಸಾಗಿ ತಿರುಗಾಡ್ತಾ ಇರುವಂಥ, ಸಂಚರಿಸ್ತಾ ಇರುವಂಥ ಉದ್ಯಮಿಯಾಗಿರ್ತಕ್ಕಂಥ ಸಿದ್ಧಾರ್ಥ ವಾಡೇನವ್ರ ಬಗ್ಗೆ ಏನು ಹಂಗಂದ್ರೆ, ಸಿದ್ಧಾರ್ಥ ವಾಡೇನವ್ರು ಯಾಕೆ ಏನು ಮಾಡತ್ತಾರೋ ಅಂತೇಳಿ ನಮಗೆಲ್ಲರ ಕುತೂಹಲ ಇರುವಂಥದ್ದು ಸ್ನೇಹಿತರೆ. ಆ ಹಿನ್ನೆಲೆಯೊಳಗೆ ನೋಡೋದಾದ್ರೆ, ಜಿಲ್ಲೆಯಲ್ಲಿ ಚಿಕ್ಕದಾಗಿರ್ತಕ್ಕಂಥ, ಅಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಚಿಕ್ಕದಾಗಿರ್ತಕ್ಕಂಥ ಈ ಕುರ್ಚಿ ಕ್ಷೇತ್ರದ ಹಳ್ಳಿಗಳಲ್ಲಿ ಸಂಚರಿಸಿ ಅಸಹಾಯಕ ಬಡವರನ್ನು ಹುಡುಕಿ ಅವರನ್ನು ಗುರುತಿಸಿ ಅವರಿಗೆ ಒಂದು 10 ದಿನಗಳಿಗೆ ಆಗುವಷ್ಟನ್ನು ಆಹಾರ ಪೊಟ್ಟಣಗಳ ಕಿಟ್ಟನ್ನು ಕೊಡ್ತಾ ಇರುವಂಥದ್ದು ಈಗ ಚಾಲ್ತಿಯಲ್ಲಿರುವಂಥದ್ದು ಸ್ನೇಹಿತರೆ. ಬಹುಶಃ ನೀವು ಕಿಟ್ ಅಂದರೆ ನೆನಪು ಯಾವಾಗ ಬರ್ತಿತ್ತಂದ್ರೆ, ಆ ಹಿಂದಕ್ಕೆ ಕರೋನಾ ಟೈಮ್ನಾಗ ದಾನಿಗಳಾಗಲಿ, ಫ್ಯಾಕ್ಟ್ರಿಗಳಾಗಲಿ ಅವರವರ ಜನರಿಗೆ ಹೆಲ್ಪ್ ಮಾಡೋ ವಿಷಯದಾಗ ಕಿಟ್ ಕೊಡ್ತಿದ್ರು. ಶಾಸಕರು ತಮ್ಮ ಕ್ಷೇತ್ರದ ಇಲ್ಲಿ ಇರ್ತಕ್ಕಂಥ ಕುಟುಂಬಗಳಿಗೆ ಆಹಾರದ ಕಿಟ್ಟನ್ನು ಕೊಡ್ತಿದ್ದನ್ನು ನೀವು ನೋಡಿದಿರಿ, ನಾನು ನೋಡಿದ್ದೀನಿ. ಈಗ ಅದೇ ವಿಷಯವಾಗಿ, ಅದೇ ತೆರನಾಗಿ ಈ ಕುರ್ಚಿ ವಿಭಾಗದ, ಕುರ್ಚಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಬಡ ಕುಟುಂಬಗಳಿಗೆ ಈ ಕಿಟ್ಟನ್ನು, ಆಹಾರದ ಪಟ್ಟಣದ ಕಿಟ್ಟನ್ನು ವಿತರಿಸ್ತಾ ಇರೋರು ಯಾರಂದ್ರೆ ಸಿದ್ಧಾರ್ಥ ವಾಡೇನವ್ರು. ಅವರು ಉದ್ಯಮಿಗಳು ಹೌದು, ಬರಹಗಾರ ಹೋದರು, ಹಾಗೆ ಮೋಟಿವೇಶನ್ ಸ್ಪೀಚ್ ಮಾಡುವಂಥವ್ರು ಹೌದು ಅಂತ ಹೇಳುವಂಥದ್ದು ಸ್ನೇಹಿತರೆ. ಇದನ್ನೆಲ್ಲ ನೋಡಿದರೆ, ಇವರೆಲ್ಲ ಈ ರೀತಿ ಕೊಡ್ತಾ ಇರುವಂಥದ್ದು ನೋಡಿದ್ರೆ, ಕ್ಷೇತ್ರ ಬಿಡೋದಂಥ ಹಳ್ಳಿಗೆ ತಿರುಗಾಡ್ಕೊತ ಸಣ್ಣವ್ರನ್ನ ದೊಡ್ಡವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ, ಹಿರಿಯರಿಗೆ ಒಂದು ಗೌರವ ಕೊಡ್ಕೊತಾ, ಅವರ ಆಶಯದೊಂದಿಗೆ ಅವರ ಸಲಹೆಗಳ ಮೇರೆಗೆ ತಿರುಗಾಡ್ತಾ ಇರೋದನ್ನು ನೋಡಿದರೆ ಎಲ್ಲಿ ಸಿದ್ದು ವಾಡೇನವರು ಕೂಡ 2028ರಲ್ಲಿ ಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯೊಳಗೆ ಸ್ಪರ್ಧೆ ಮಾಡ್ತಾರೇನೋ ಅನ್ನುವಂಥ ಸಂಶಯ ಎಲ್ಲರಿಗೂ ಬರುವಂಥದ್ದು ಸ್ನೇಹಿತರೆ. ಒಮ್ಮೆ ಕ್ಷೇತ್ರಕ್ಕೆ ಬಂದ್ಕೊಂಡ್ರೆ ಜನ ವಿಶ್ವಾಸ ಇಡೋಂಗಿಲ್ಲ. ಜನ ವಿಶ್ವಾಸ ಯಾವಾಗ ಇಡ್ತಾರೆ ಅಂದ್ರೆ, ಅವರು ಊರಿಗೆ ಅಡ್ಡಾಡಬೇಕು, ಅವ್ರಿಗೆ ಸ್ಪಂದನ ಆಗಬೇಕು, ಕನೆಕ್ಟ್ ಆಗಬೇಕು ಒಬ್ರಿಗೊಬ್ರಿಗೆ. ಆ ವ್ಯಕ್ತಿಗೂ, ನಿಲ್ಲುವಂಥ ವ್ಯಕ್ತಿಗೂ, ಊರಲ್ಲಿರ್ತಕ್ಕಂಥ ವ್ಯಕ್ತಿಗೂ ಕನೆಕ್ಟಿವಿಟಿ ಬೆಳೆದ್ರೆ ಮುಂದೆ ಎಲೆಕ್ಷನ್ ಈಸಿ ಆಗ್ಬೋದು ಅಂತ ಎಲ್ಲರೂ ತಿಳಿದಿರುವಂಥದ್ದು. ಈಗ ಅದೇ ರೀತಿಯಿಂದ ಸಿದ್ದು ವಾಡೇನವರು ಕೂಡ ತಿರುಗಾಡ್ತಾ ಇರ್ಬೋದೇನೋ ಅನ್ನುವಂಥ ಸಂಶಯ ರಾಜಕೀಯ ವಿಶ್ಲೇಷಕರಿಗೆ ಬರುವಂಥದ್ದು ಸ್ನೇಹಿತರೆ. ಈ ಬಗ್ಗೆ ಉದ್ಯಮಿ
ಸಿದ್ದು ವಾಡೇನವ್ರನ್ನ ನಾವೆಲ್ಲ ನಮ್ಮ ದ್ರಾವಿಡ ಭಾರತ ವಾಹಿನಿ ಪ್ರಶ್ನೆ ಮಾಡಿದಾಗ ಅವ್ರು ಹೇಳಿದ್ದು ಏನಿಲ್ಲ ರೀ, ನಾವೇನು ಇಲೆಕ್ಷನ್ ಇಲ್ಲ ತಯಾರು ಮಾಡತ್ತಿಲ್ಲ, ಈಗಂತೂ ಓನ್ಲಿ ಸೋಷಿಯಲ್ ಸರ್ವಿಸ್ ಮಾಡತ್ತು ನಾವು. ಕ್ಷೇತ್ರವನ್ನು ಅಡ್ಡಾಡಿ ಕ್ಷೇತ್ರದ ಜನರ ಸಮಸ್ಯೆಗಳನ್ನ ಆಲಿಸಿ ನಮ್ಮ ಕಡೆ ಏನೇನು ತೀರ್ಸೋಕೆ, ನಮ್ಮ ಕಡೆ ಬಗೆಹರಿಸೋಕೆ ಏನಾರು ಬರ್ತೈತೆ ಅನ್ನೋದು ನೋಡ್ಕೊಂಡು ಬಗೆಹರಿಸೋ ಪ್ರಯತ್ನವನ್ನು ಮಾಡತ್ತೀವಿ. ಸಮಾಜ ಕೊಟ್ಟದ್ದನ್ನು ಸಮಾಜಕ್ಕೆ ತಿರುಗಿಸುವಂಥ ಕೆಲಸವನ್ನು, ಸಮಾಜಕ್ಕೆ ಮರಳಿಸುವಂಥ ಕೆಲಸವನ್ನು ನಾನು ಮಾಡತ್ತೀನಿ. ಸದ್ಯಕ್ಕೆ ಮಾತ್ರ ಚುನಾವಣೆ ತಯಾರಿ, ಚುನಾವಣೆ ಸಂಬಂಧನ ನಾವು ಮಾಡತ್ತಿಲ್ಲ ಅಂಥೇಳಿ ಅವರು ನಮಗೆ ಹೇಳಿದ್ರಪ್ಪ. ಆಮೇಲೆ ಚುನಾವಣೆ ಬಂದಾಗ ಏನಾಗತ್ತೇನೋ ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಆ ಕ್ಷಣದ ನಿರ್ಧಾರದ ಮೇಲೆ, ಪರಿಸ್ಥಿತಿ ಇದರ ಮೇಲೆ ಇಲೆಕ್ಷನ್ಗೆ ನಿಂದಿರ್ಬೋದು, ನಿಂದಿರದೇ ಇರ್ಬೋದು. ಆ ಮಾತು ಬೇರೆ ಸ್ನೇಹಿತರೆ. ಹೌದು, ಇಷ್ಟೆಲ್ಲ ಇದ್ರು ಹಿಂಗೆ ಯಾಕೆ ಹೇಳತ್ತಾರ ಇವರು? ಸಮಾಜ ಸೇವೆಯನ್ನು ಮಾಡತ್ತಾರ ಅಂದರೆ ಇವರು ಇಲೆಕ್ಷನ್ ನಿಂದಿರೋದಿಲ್ಲ ಅಂದ್ಕೊಂಡು ಸಮಾಜ ಸೇವೆ ಮಾಡೋಕ್ಕೆ ಈಗ ಅದೇ ಕ್ಷೇತ್ರಕ್ಕೆ ಯಾಕೆ ಬಂದರು ಅನ್ನೋ ಪ್ರಶ್ನೆ ಬರುತ್ತೆ. ಹಂಗಾರೆ ಸಿದ್ದು ವಾಡೇನವ್ರು ಯಾರ, ಎಲ್ಲವ್ರ, ಯಾಕೆ ಹಿಂಗೆ ಮಾಡತ್ತಾರ ಅನ್ನೋ ಪ್ರಶ್ನೆನೂ ಸಾಮಾನ್ಯ ಜನರಲ್ಲಿ ಮೂಡುವಂಥದ್ದು, ಪ್ರಶ್ನೆ ಹೇಳುವಂಥದ್ದು. ಇದೆಲ್ಲ ಯಾಕೆ, ಯಾರ, ಏನ, ಎಲ್ಲಿಂದ ಬಂದರು, ಏನು ಕತೆ, ಹಿಂಗೆ ಯಾಕೆ ಒಮ್ಮೆ ಮಾಡಾಕತ್ತಾರೋ ಅನ್ನೋದು ಈಗ ಮುಖ್ಯವಾದ ಪ್ರಶ್ನೆನ ಆಗಿಬಿಡ್ತೈತಿ ಸ್ನೇಹಿತರೆ. ನವ ಉದ್ಯಮಿ ಆಗಿರ್ತಕ್ಕಂಥ ಈ ಸಿದ್ದು ವಾಡೇನವರ ಮೂಲತಃ ಇದೇ ಬೆಳಗಾವಿ ಜಿಲ್ಲೆಯ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಮಾಲೀಕತ್ವದ ಸತೀಶ್ ಶುಗರ್ಸ್, ಅಂದರೆ ಹುಣಸಾಳದಲ್ಲಿರ್ತಕ್ಕಂಥ ಸತೀಶ್ ಶುಗರ್ಸ್ ಮತ್ತು ಬೆಳಗಾವಿ ಶುಗರ್ಸದ MD ಆಗಿ ಕೆಲಸ ಮಾಡಿದಂಥವ್ರು ಸ್ನೇಹಿತರೆ. ಇವರು ಫ್ಯಾಕ್ಟ್ರಿ ಸೇರಿದಂಥ ಸಮಯದಾಗ ಖಂಡ ಸಾರಿಗೆ ಅಂಥೇಳಿ ಬೆಲ್ಲ ಗಾಣದ ಒಂದು ಸೆಟ್ ಇರತಕ್ಕಂಥ ಯೂನಿಟ್ ಆಗಿರ್ತಕ್ಕಂಥ ಹುಣಸಾಳ ಸತೀಶ್ ಶುಗರ್ ಫ್ಯಾಕ್ಟ್ರಿ ಇವತ್ತು 15,000 ಕ್ರಷಿಂಗ್ ಮಾಡುವ ಕೆಪಾಸಿಟಿ ಹೊಂದಿರುವಂಥದ್ದು ಸ್ನೇಹಿತರೆ. ದಿನಕ್ಕೆ 15,000 ಟನ್ ಕ್ರಷಿಂಗ್ ಕೆಪಾಸಿಟಿ ಹೊಂದಿರುವಂಥದ್ದು ಸ್ನೇಹಿತರೆ. ಹಾಗೆ ಇದರ ಉತ್ಪನ್ನದಿಂದ, ಇದರ ಲಾಭದಿಂದ ಅವರು ಕೂಡ ಈ ಸತೀಶ್ ಶುಗರ್ ಉಪ ಸಂಸ್ಥೆ ಅಂಥೇಳಿ ಕುದುರೆಯಲ್ಲಿರ್ತಕ್ಕಂಥ ಬೆಳಗಾವಿ ಶುಗರ್ಸ್ ಏನೈತೆ ಅದನ್ನು ಕೂಡ ಇವರು ಅದರ ಕಟ್ಟುವ ಯೂನಿಟನ್ನು ತಯಾರು ಮಾಡುವಲ್ಲಿ ಇವರು ಕೂಡ ಪ್ರಮುಖ ಪಾತ್ರ ವಹಿಸಿದರು ಅಂತ ಹೇಳುವಂಥದ್ದು ಸ್ನೇಹಿತರೆ. ಹೆಚ್ಚು ಕಡಿಮೆ 20 ವರ್ಷಗಳ ಕಾಲ ಆ ಸತೀಶ್ ಶುಗರ್ ಹಾಗೂ ಬೆಳಗಾವಿ ಶುಗರ್ಸ್ ಅದು MD ಆಗಿ, ಅಂದ್ರೆ ಅಲ್ಲಿ ಕಾರ್ಖಾನೆ MD ಆಗಿ ಅದರ ಏಳಿಗೆಗೆ, ಬೆಳವಣಿಗೆಗೆ ಕಾರಣೀಕರ್ತರಾಗಿ ದುಡಿದಂಥವರು ಸ್ನೇಹಿತರೆ. ಸುಮಾರು ಈಗ 4-5 ವರ್ಷಗಳ ಹಿಂದೆ ಸತೀಶ್ ಜಾರಕಿಹೊಳಿ ಗುಂಪಿನಿಂದ, ಸತೀಶ್ ಶುಗರ್ಸ್ ಗುಂಪಿನಿಂದ ಹೊರಗೆ ಬಂದಿರುವಂಥ ವಾಡೇನವರ ತಮ್ಮದೇ ಆದಂಥ ಸಕ್ಕರೆ ಫ್ಯಾಕ್ಟ್ರಿಗಳನ್ನ ರೈತರಿಗೆ ಅನುಕೂಲ ಆಗಲಿ ಅಂಥೇಳಿ ಮತ್ತೆರಡು ಫ್ಯಾಕ್ಟ್ರಿಗಳು ನಿರ್ಮಾಣ ಮಾಡೋಕ್ಕೆ ಪರ್ಮಿಷನ್ ತಂದಾರೆ. ಇಥೆನಾಲ್ ಫ್ಯಾಕ್ಟ್ರಿ ಮಾಡ್ಲಿಕ್ಕೆ ಪರ್ಮಿಷನ್ ತಂದಾರೆ. ಆಲ್ರೆಡಿ ಅವ್ರದ್ದು ಈಗಾಗಲೇ ಏನಾಗಿತ್ತು ಅಂದ್ರೆ ರಾಮದುರ್ಗದ ತಾಲೂಕಿನ ಸುರೇಬಾನ ಸಮೀಪ ಇರತಕ್ಕಂಥ ಕಿತ್ತೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಕ ಲಕನಾಯಕನ ಕೊಪ್ಪ ಅನ್ನುವ ಗ್ರಾಮದೊಳಗೆ ಅವರು ಇಥೆನಾಲ್ ಫ್ಯಾಕ್ಟ್ರಿಯನ್ನು ಆರಂಭ ಮಾಡಿದ್ದಾರೆ. ಆ ಫ್ಯಾಕ್ಟ್ರಿ ಒಳಗೆ ಸುಮಾರು 400 ಜನ ಯುವಕರಿಗೆ ಕೆಲಸವನ್ನು ಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದು ಸ್ನೇಹಿತರೆ. ಶೀಘ್ರದಾಗ ಅವೆರಡು ಫ್ಯಾಕ್ಟ್ರಿ ಪಾರ್ಟ್ನರ್ಶಿಪ್ನಾಗ ಯಾರ್ಯಾರು ಮಾಡತ್ತಾರೋ ಅದನ್ನು ಕಾರ್ಯರೂಪಕ್ಕೆ ಬಂದಾಗ ಬಯಲಿಗೆ ಬಂದೇ ಬರಬೇಕಲ್ಲ ಸ್ನೇಹಿತರೆ, ಬಂದೇ ಬರ್ತೈತಿ ಅಂತ ಅನ್ನುವಂಥದ್ದು ಸ್ನೇಹಿತರೆ. ಸಿದ್ದು ವಾಡೇನವರು ಸದ್ಯಕ್ಕೆ ಗೋಕಾಕದ ವಾಸಿಗಳಾಗಿ ರಾಮದುರ್ಗದಲ್ಲಿ ಉದ್ಯಮ ಆರಂಭಿಸಿ ರಾಯಬಾಗ್ ತಾಲೂಕಿನ ಕುರ್ಚಿ ಕ್ಷೇತ್ರದಲ್ಲಿ ಸಾಮಾಜಿಕ ಸೇವೆಯನ್ನು ಮಾಡ್ತಾ ಇರುವಂಥದ್ದು ಸ್ನೇಹಿತರೆ. ಪ್ರಸ್ತುತ ಯಾವುದೇ ಪಾರ್ಟಿಯೊಂದಿಗೆ ಅಂದರೆ BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಮತ್ತೊಂದು ಯಾವುದೋ ಪಾರ್ಟಿಯೊಂದಿಗೆ ಗುರುತಿಸಿಕೊಳ್ಳಲಾರದಂಥ ಈ ಸಿದ್ಧಾರ್ಥ ವಾಡೇನವರು ಸ್ವತಂತ್ರವಾಗಿ ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು. ಈ ಹಿನ್ನೆಲೆಯೊಳಗೆ ಕ್ಷೇತ್ರದ ಜನ ಕೂಡ ಇವ್ರ ಬಗ್ಗೆ ಅಟ್ರಾಕ್ಟ್ ಆಗ್ಯಾನು. ಇಂಥ ಯುವ ಉದ್ಯಮಿ ನಮಗೆ ಹೆಲ್ಪ್ ಮಾಡತ್ತಾನು, ಆಮೇಲೆ ಏನು ಉದ್ದೇಶ, ಏನು ಕತೆ ಅಂತೇಳಿ ಯುವಕರು, ಹಿರಿಯರು, ಮುಖಂಡರು ಕೂಡ ಅವ್ರ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಇರುವಂಥದ್ದು ಸ್ನೇಹಿತರೆ. ಸೊ ಈಗ ಕುರ್ಚಿ ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ ಮಹೇಂದ್ರ ತಮ್ಮಣ್ಣವರು ಪ್ರಸ್ತುತ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಂಥವರು ಈ ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕಂತ ಅವರು ಪ್ರಯತ್ನ ಮಾಡಂಥವ್ರು. ಆದರೆ ಕ್ಷೇತ್ರದ ಜನರೊಂದಿಗೆ ಸಂಪರ್ಕ ಸಾಧಿಸೋದನ್ನು ಮಾತ್ರ ಅವರು ಅವಾಯ್ಡ್ ಮಾಡ್ಯಾರು ಅಂತ ಹೇಳುವಂಥದ್ದು ಸ್ನೇಹಿತರೆ. ಯಾರಾದರೂ ಅವ್ರನ್ನ ಸಂಪರ್ಕ ಮಾಡಲಿಕ್ಕೆ ಕ್ಷೇತ್ರದ ಜನ ಟ್ರೈ ಮಾಡಿರಂದ್ರೆ ಅವರ PAಗಳು ಅವ್ರನ್ನ ಶಾಸಕರನ್ನ ಸಂಪರ್ಕ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಅಂತ ಈಗ ಅವ್ರ ಮೇಲೆ ಆರೋಪ ಬಂದಿರುವಂಥದ್ದು ಸ್ನೇಹಿತರೆ. ಈ ಬೆಳವಣಿಗೆಯಿಂದ ಶಾಸಕರ ಬಗ್ಗೆ ಜನ ಆಕ್ರೋಶಗೊಂಡಿದ್ದಾರೆ ಅಂತ ಹೇಳುವಂಥದ್ದು ಕೆಲವಾರು ಸಾರ್ವಜನಿಕರು ನಮ್ಮ ವಾಹಿನಿಯೊಂದಿಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿರುವಂಥದ್ದು ಸ್ನೇಹಿತರೆ. ಇದರ ಜೊತೆಗೆ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮಹೇಂದ್ರ ತಮ್ಮಣ್ಣವ್ರನ್ನ ಸೋಲಿಸಲೇಬೇಕಂತ ಹೇಳಿ ಪಣ ತೊಟ್ಟಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಕೂಡ ತಮ್ಮದೇ ಆದಂಥ ದಾರಿಯಲ್ಲಿ ಕ್ಷೇತ್ರದಲ್ಲಿ ಸಂಘಟನೆ ಮಾಡ್ತಾ ಇರುವಂಥದ್ದು ಸ್ನೇಹಿತರೆ. ಈ ಮಧ್ಯೆ ಸಿದ್ಧಾರ್ಥ ವಾಡೇನವರು ಕೂಡ ಕ್ಷೇತ್ರದೊಳಗೆ ಬಿಟ್ಟು ಬಿಡದಂತೆ ಹಳ್ಳಿಗೆ ತಿರುಗಾಡ್ಕೋತಾ ಬಡ ಕುಟುಂಬಗಳನ್ನ ಹುಡುಕೋತಾ ಅವರು ಸಹಾಯ ಮಾಡೋ ನಿಟ್ಟಿನಲ್ಲಿ ಅದಂಗೆ ಓಡಾಡ್ತಾ ಇರೋದನ್ನು ನೋಡಿದರೆ
ಆಮೇಲೆ ಸತೀಶ್ ಜಾರಕಿಹೊಳಿ ಕೂಡ ತಮ್ಮಣ್ಣವ್ರನ್ನ ಸೋಲಿಸಲಿಕ್ಕೆ ಅವರು ಪ್ರಯತ್ನ ಪಡ್ತಾ ಇರುವುದನ್ನು ನೋಡಿದರೆ ಎಲ್ಲೋ ಏನೋ ಸಿಂಕ್ ಆಗಲಿಕ್ಕೆ ಪ್ರಯತ್ನ ಪಡ್ತಾ ಇರುವಂಥದ್ದು ಸ್ನೇಹಿತರೆ. ಅದು ಡಿಕ್ಲೇರ್ ಆಗ್ತಾಯಿಲ್ಲ, ಆ ಹಾದಿ ನಮಗೆ ಹೊಳಿತಾ ಇಲ್ಲ ಸ್ನೇಹಿತರೆ. ಸಚಿವ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಬಣ ಬಿಟ್ಟು ಡಿ ಕೆ ಶಿವಕುಮಾರ್ ಬಣ ಸೇರಿಕೊಂಡಿರುವುದರಿಂದ ಡಿ ಕೆ ಶಿವಕುಮಾರ್ ಬಣದಲ್ಲೇ ಮಹೇಂದ್ರ ತಮ್ಮಣ್ಣವರು ಇದ್ದರೂ ಕೂಡ ಅವ್ರನ್ನ ಸೋಲಿಸ್ಬೇಕಾದ್ರೆ ಒಮ್ಮೆ ಟಾರ್ಗೆಟನ್ನು ಫಿಕ್ಸ್ ಮಾಡಿದಂಥ ಸತೀಶ್ ಅವರನ್ನು ಸೋಲಿಸಲಿಕ್ಕೆ ಅವಿರತ ಶ್ರಮವನ್ನು ಪಡ್ತಾರೆ. ಅದರ ಲಾಭ ಏನಾರ ಬಹುಶಃ ಸಿದ್ದು ವಾಡೇನವ್ರಿಗೆ ಏನಾರು ಆಗ್ಬೋದು ಅಥವಾ ಮತ್ತು ಬೇರೆ ಯಾವ್ದಾದ್ರು ಬಂದ್ಕೊಂಡು ಅವ್ರಿಗಾಗ್ಬೋದು ಅನ್ನೋದು ಇನ್ನೂವರೆಗೆ ನಮಗೆ ಗೊತ್ತಿಲ್ಲ ಸ್ನೇಹಿತರೆ. ಯಾಕಂದರೆ ಕ್ಷೇತ್ರದಲ್ಲಿ ಇಷ್ಟೆಲ್ಲ ನಡೀತಿದ್ರು, ಕ್ಷೇತ್ರದೊಳಗೆ ಇಷ್ಟೆಲ್ಲ ಡೆವಲಪ್ಮೆಂಟ್ ನಡೀತಾಯಿದ್ರು. ಈ ಕ್ಷೇತ್ರದ ಮಾಜಿ ಶಾಸಕರು 2 ಬಾರಿ ಶಾಸಕರು ಆಗಿದ್ದಂಥ ಪಿ ರಾಜೀವರವರ ಸದ್ದನ್ನು ಕೇಳ್ತಾ ಇಲ್ಲ. ಸಾಕಷ್ಟು ಅವರು ಅನುಯಾಯಿಗಳಿದ್ದಾರೆ, ಅವ್ರ ಬೆಂಬಲಿಗರಿದ್ದಾರೆ. ಆದರೂ ಕೂಡ ಅವರ ಕ್ಷೇತ್ರಕ್ಕೆ ಬಂದು ಪ್ರಚಾರ ಮಾಡುವ ಸಂದರ್ಭನ ಬಂದಿಲ್ಲ, ಬಹುಶಃ ಅವ್ರದ್ದೆಲ್ಲೂ ಕಂಡಿಲ್ಲ ಅಂತ ಹೇಳುವಂಥದ್ದು ಸ್ನೇಹಿತರೆ. ಅದು ಅಲ್ಲದೆ ಈ ಸಾರಿ ಅವರ ಇಲ್ಲಿ ಕುರ್ಚಿ ಕ್ಷೇತ್ರಕ್ಕೆ BJP ಪಕ್ಷದಿಂದ ಕ್ಯಾಂಡಿಡೇಟ್ ಆಗ್ತಾರೋ ಇಲ್ಲೋ ಅನ್ನೋ ಸಂಶಯ ಕೂಡ ಸಾರ್ವಜನಿಕ ವಲಯದಲ್ಲಿ ಕಂಡು ಬರ್ತಾ ಇರುವಂಥದ್ದು ಸ್ನೇಹಿತರೆ. ಹಾಗೆ ಕ್ಷೇತ್ರದ ಮತ್ತೊಬ್ಬ ಮಾಜಿ ಶಾಸಕರಾಗಿರ್ತಕ್ಕಂಥ SP ಘಾಟಿಗೆ ಅವರು ಯಾವುದೇ ಪರಿಸ್ಥಿತಿಯ ತಮ್ಮ ಮಗ ಅಮಿತ್ ಘಾಟಿಗೆ ಅವರನ್ನು ಶಾಸಕರನ್ನಾಗಿ ಮಾಡಲೇಬೇಕಂತಲೇ ಪಣ ತೊಟ್ಟ ಕ್ಷೇತ್ರದಲ್ಲಿ ಅವರು ಕೂಡ ಸಂಘಟನೆ ಮಾಡ್ತಾ ಇರುವಂಥದ್ದು ಸ್ನೇಹಿತರೆ. ಅದಾಗಲಿ ಅಂದರೆ 2018ರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿದಂಥ ಅಮಿತ್ ಘಾಟ್ಗೆ ಅವರು ಪಿ ರಾಜೀವ್ ಅವರ ವಿರುದ್ಧ 15,000 ಮತಗಳ ಅಂತರದಿಂದ ಸೋತಿದ್ದನ್ನು ನಾವಿಲ್ಲಿ ಕಾಣ್ಬೋದು ಸ್ನೇಹಿತರೆ. ಈ ಸಾರಿ 2023 ಚುನಾವಣೆಗೆ ಅವ್ರಿಗೆ ಏನೋ ಟಿಕೆಟ್ ಅವ್ರಿಗೆ ಸಿಗಲಿಲ್ಲ, ಅದು ಮಹೇಂದ್ರ ತಮ್ಮಣ್ಣವ್ರಿಗೆ ಸಿಕ್ತು. ಈ ಸ್ಪರ್ಧೆ ಒಳಗೆ BJPಯ ಪಿ ರಾಜೀವ್ ಅವರನ್ನು ತಮ್ಮಣ್ಣವರವರು ಸುಮಾರು 25,000 ಮತಗಳಿಗಿಂತ ಹೆಚ್ಚು ಮತಗಳ ಅಂತರದಿಂದ ಸೋಲಿಸಿದರು ಅಂತ ಹೇಳುವಂಥದ್ದು ಸ್ನೇಹಿತರೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಚುನಾವಣೆ ಇನ್ನೂ 22 ತಿಂಗಳಿತ್ತು. ಅಷ್ಟರೊಳಗಾಗಿ ಈ ವಿಧಾನಸಭಾ ಕ್ಷೇತ್ರಗಳನ್ನ ಪುನರ್ವಿಂಗಡಣೆ ಮಾಡಲಿಕ್ಕೆ ಮುಂದಾಗ್ತೈತಿ ಕೇಂದ್ರ ಸರ್ಕಾರ ಅನ್ನುವ ರೂಮರ್ ಕೂಡ ಇರುವಂಥದ್ದು ಸ್ನೇಹಿತರೆ. ಅದಾದ ಮೇಲೆ ಈ ಕ್ಷೇತ್ರ ಜನರಲ್ ಆಕೈತು, ಮೀಸಲು ಆಕೈತು, ಇನ್ನು SC ಆಕೈತು, ST ಆಕೈತು, ಅಥವಾ ಜನರಲ್ ಆದರೆ ಯಾರು ಸ್ಪರ್ಧೆ ಮಾಡ್ಬೋದು, ಅಥವಾ ಅಥಣಿ ಕ್ಷೇತ್ರ ಮೀಸಲು ಮಾಡ್ರಂದ್ರೆ ಇದು ಜನರಲ್ ಆತಂದ್ರೆ ಲಕ್ಷ್ಮಣ ಸವದಿಯವರು ಇಲ್ಲಿ ಸ್ಪರ್ಧೆ ಮಾಡ್ತಾರೋ ಏನು ಅನ್ನೋದು ಇನ್ನದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಇನ್ನೂ ನಮಗೆ ಬಂದಿಲ್ಲ ಅಂತ ಹೇಳುವಂಥದ್ದು ಸ್ನೇಹಿತರೆ. ಈ ಎಲ್ಲ ಸುದ್ದಿಗಳ ಮಧ್ಯೆ ಬರಹಗಾರ ಆಗಿರ್ತಕ್ಕಂಥ ಉದ್ಯಮಿ ಆಗಿರ್ತಕ್ಕಂಥ ಸಿದ್ಧಾರ್ಥ್ ಅಲಿಯಾಸ್ ಸಿದ್ದು ವಾಡೇನವರವರು ಕ್ಷೇತ್ರದೊಳಗೆ ತಮ್ಮ ಅದೃಷ್ಟ ಪರೀಕ್ಷೆಗೆ ತಯಾರಿಯನ್ನು ಮಾಡಿಕೊಳ್ತಾ ಇರುವಂಥದ್ದು ಸ್ನೇಹಿತರೆ. ಸಿದ್ದು ವಾಡೇನವರು ಕೂಡ ಇದೊಂದು ಪುಸ್ತಕ ಬರ್ತಾರೆ ನೋಡ್ರಿ, ಕರ್ನಾಟಕದ ಪಾಲಿಟಿಕ್ಸ್ ಅಂದರೆ ಇದು ಪುಸ್ತಕದೊಳಗೆ ಇಡೀ 224 ಕ್ಷೇತ್ರಗಳ ಬಗ್ಗೆ ಮಾಹಿತಿ ಇದೆ. ಎಲ್ಲಿಂದ ಎಲೆಕ್ಷನ್ ಚಾಲು ಆಯ್ತು, ಅವಾಗ ಯಾರ್ಯಾರು ಸ್ಪರ್ಧೆ ಮಾಡಿದ್ರು, ಯಾರು ಗೆದ್ದರು, ಎಷ್ಟೆಷ್ಟು ಓಟ್ ತೊಗೊಂಡ್ರು ಅನ್ನೋದನ್ನು ಸ್ವಲ್ಪ ಸ್ಟಡಿ ಮಾಡಿ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಬರೆದಿರುವಂಥದ್ದು ಸ್ನೇಹಿತರೆ. ಇದರ ಜೊತೆಗೆ ಇನ್ನೂ ಕೆಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ, ಅವು ನಮ್ಮ ಕಡೆ ಸಿಕ್ಕಿಲ್ಲ ಅಂತ ಹೇಳುವಂಥದ್ದು ಸ್ನೇಹಿತರೆ. ಇದೇ ಅವರು ಸ್ವತಂತ್ರ ಮನೋಭಾವದ ಕ್ಷೇತ್ರದ ಪ್ರಬುದ್ಧ ಮತದಾರರು ಯಾರ ಪರವಾಗಿ ಒಲವು ತೋರಿಸ್ತಾರೋ, ಯಾರನ್ನ ಬೆಂಬಲಿಸ್ತಾರೋ, ಯಾರನ್ನ ಗೆಲ್ಲಿಸ್ತಾರೋ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನೋಡೋಣ. ಯಾಕಂದ್ರೆ ಇನ್ನೂ ಟೈಮ್ ಭಾಳ ಐತಿ. ಸದ್ಯದಕ್ಕೆ ಏನು ಬೆಳವಣಿಗೆ ಆಗೈತೆ ಅನ್ನೋದನ್ನು ಅಪ್ ಟು ಡೇಟ್ ನಿಮ್ಗೆ ಮಾಹಿತಿ ಕೊಡ್ತಾ ಇರುವಂಥದ್ದು ಸ್ನೇಹಿತರೆ. ಜನ ಯಾರನ್ನ ಆಯ್ಕೆ ಮಾಡ್ಕೋತಾರೋ, ಯಾರ ಬಗ್ಗೆ ಒಲವು ತೋರ್ತಾರೋ, ಯಾರನ್ನ ಗೆಲ್ಲಿಸ್ತಾರೋ ಅನ್ನೋದನ್ನು ಮುಂದಿನ ದಿನಮಾನಗಳಲ್ಲಿ ನೀವು ಕೂಡ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಗೆ ವಿರಾಮ ಹೇಳ್ತಿದ್ದೀನಿ ಸ್ನೇಹಿತರೆ. ನಮಸ್ಕಾರ.